ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತಾಗಿರುವಂತದ್ದು ಅಧಿಕಾರ ದುರುಪಯೋಗ ಪಡೆದುಕೊಂಡ್ರು ಅನ್ನುವಂತ ಆರೋಪದಡಿಯಲ್ಲಿ ಇವರನ್ನ ಸಸ್ಪೆಂಡ್ ಮಾಡಲಾಗಿರುವಂತದ್ದು. ಇಬ್ಬರು ಪುತ್ರಿಯರಿಗೆ ಸರ್ಕಾರಿ ಹುದ್ದೆ ಕೊಡಿಸೋದಕ್ಕೆ ಪ್ರಯತ್ನ ನಡೀತಾ ಇತ್ತಂತೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಸಸ್ಪೆಂಡ್ ಆಗಿದ್ದಾರೆ. ಅಧಿಕಾರವನ್ನ ದುರುಪಯೋಗ ಪಡ್ಕೊಳ್ತಾ ಇದ್ರು ಅನ್ನುವಂತ ಆರೋಪದ ಅಡಿಯಲ್ಲಿ ತಮ್ಮ ಇಬ್ಬರು ಪುತ್ರಿಯರಿಗೆ ಸರ್ಕಾರಿ ಹುದ್ದೆ ಕೊಡಿಸೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಿದ್ದಂಥದ್ದು. ಕೆಪಿಎಸ್ಸಿ ಅಧ್ಯಕ್ಷರ ಅಮಾನತುಗೊಳಿಸಿ ರಾಜ್ಯಪಾಲರು ಈಗ ಆದೇಶವನ್ನ ಹೊರಡಿಸಿದ್ದಾರೆ. ಶಿವಶಂಕರಪ್ಪ ವಿರುದ್ಧ ಕ್ರಮಕ್ಕೆ ರಾಷ್ಟ್ರಪತಿಗಳಿಗೆ ಶಿಫಾರಸನ್ನ ಕೂಡ ನೀಡಲಾಗಿರುವಂಥದ್ದು. ಕೈಗಾರಿಕಾ ವಿಸ್ತರಣಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದ್ಯಾ ಅನ್ನುವಂತ ಪ್ರಶ್ನೆ. ಎಸ್, ಕೆಪಿಎಸ್ಸಿ ಅಂತ ಅಂದಾಗ ಎಷ್ಟರ ಮಟ್ಟಿಗೆ ಕೆಪಿಎಸ್ಸಿ ಯುಪಿಎಸ್ಸಿಗೆ ಅವರು ಹಗಲು ರಾತ್ರಿ ಅಂತ ಬಿಡದೆ ಕಷ್ಟಪಟ್ಟು ಓದುವಂತ ವಿದ್ಯಾರ್ಥಿಗಳು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡುವಂತ ವಿದ್ಯಾರ್ಥಿಗಳು ಇರ್ತಾರೆ. ಆದ್ರೆ ಈ ರೀತಿಯಾಗಿ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ತಮಗೆ ಬೇಕಾದಂಥವರಿಗೆ ಈ ರೀತಿಯಾಗಿ ಲಂಚ ಕೊಟ್ಟಾಗಿರ್ಬೋದು, ಅಥವಾ ನಾನೇ ಅಧಿಕಾರದಲ್ಲಿ ಇದೆಯಲ್ಲಲ್ವಾ, ಕೆಪಿಎಸ್ಸಿ ನಲ್ಲಿ ನಾನೇ ಇರ್ತೀನಿ, ಸೇರಿಸ್ಕೊಂಡ್ಬಿಡೋಣ, ನನ್ನ ಮಕ್ಕಳಿಗೆ 2 ಹುದ್ದೆ ಕೊಡ್ಸೋಣ ಅಂತ ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ಳುವಂಥವ್ರು ಇರೋವರೆಗೂ ಕೂಡ ಪ್ರಾಮಾಣಿಕವಾಗಿ ಓದುವಂಥವ್ರಿಗೆ ಬೆಲೆ ಸಿಗೋದಿಲ್ಲ. ಅದಕ್ಕಾಗಿನೇ ವಿದ್ಯಾರ್ಥಿಗಳು ಇನ್ನೂ ಹೋರಾಟ ಮಾಡ್ತಾ ಇರುವಂತದ್ದು. ನೇಮಕಾತಿ ಆಗಲ್ಲ ಸರಿಯಾಗಿ, ನೇಮಕಾತಿ ಆದ್ರೂ ಕೂಡ ಅಲ್ಲೂ ಅತಂತ್ರಗಳನ್ನು ಮಾಡಿರ್ತಾರೆ, ಅಲ್ಲೂ ಲಂಚ ಪೀಕಿರ್ತಾರೆ. ಇಂಥ ಅಧಿಕಾರಿಗಳು ಇರುವಾಗ ಹೇಗೆ ನಂಬಿಕೆ ಬರುತ್ತೆ ಕೆಪಿಎಸ್ಸಿ ಯುಪಿಎಸ್ಸಿ ಈ ರೀತಿಯಾದಂತಹ ಪರೀಕ್ಷೆಗಳಿಗೆ? ಈಗ ಈ ಶಿವಶಂಕರಪ್ಪನನ್ನ ಇದೇ ವಿಚಾರಕ್ಕೆ ಈಗ ಅಮಾನತುಗೊಳಿಸಿರುವಂಥದ್ದು. ಕೈಗಾರಿಕಾ ವಿಸ್ತರಣಾ ಅಧಿಕಾರಿಯಾಗಿ ನೇಮಕ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ತಮ್ಮ ಮಕ್ಕಳಿಗಿಬ್ರಿಗೂ ಕೆಲಸ ಕೊಡಿಸ್ಬಿಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಿದ್ದಂಥದ್ದು. ಕುಟುಂಬದ ಆದಾಯ 40,000 ಅಂತ ಈಗ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ವಾಸ್ತವ ಆದಾಯ ಮೀರಿದ್ರೂ ಕೂಡ ಕಡಿಮೆ ಆದಾಯವನ್ನ ಘೋಷಣೆ ಮಾಡಿರುವಂಥದ್ದು. ಕೆಪಿಎಸ್ಸಿ ಅಧ್ಯಕ್ಷರ ಮಕ್ಕಳಿಗೆ ಒಬಿಸಿ ಮೀಸಲಾತಿ ಸಿಗಲ್ಲ ಅಂತ ಈ ರೀತಿಯಾಗಿ ಮಾಡಿರುವಂಥದ್ದು. ಸರ್ಕಾರಿ ಆದೇಶವನ್ನ ಉಲ್ಲಂಘಿಸಿ ಮೀಸಲಾತಿ ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಿಷ್ಪಕ್ಷಪಾತ ತನಿಖೆಗಾಗಿ ಅಧ್ಯಕ್ಷರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿರುವಂಥದ್ದು. ರಾಷ್ಟ್ರಪತಿಗಳ ಮುಂದಿನ ಆದೇಶದವರೆಗೆ ಈ ವ್ಯಕ್ತಿಯನ್ನ ಸಸ್ಪೆಂಡೆಡ್ ಅಂತ ಕನ್ಸಿಡರ್ ಮಾಡಲಾಗಿರುತ್ತೆ. ಸಸ್ಪೆಂಡ್ ಆಗಿರ್ತಾರೆ. ಕೆಪಿಎಸ್ಸಿ ಹಿರಿಯ ಸದಸ್ಯರಿಗೆ ಹಂಗಾಮಿ ಅಧ್ಯಕ್ಷರ ಜವಾಬ್ದಾರಿಯನ್ನ ನೀಡಿರುವಂತದ್ದು. ಇನ್ನು ಕೆಪಿಎಸ್ಸಿ ವಿಶ್ವಾಸಾರ್ಹತೆ ಕಾಪಾಡೋದಕ್ಕೆ ಗವರ್ನರ್ ಈ ಒಂದು ಒಳ್ಳೆಯ ಮಹತ್ವದ ನಿರ್ಧಾರವನ್ನ ತಗೊಂಡಿದ್ದಾರೆ. ಈ ರೀತಿಯಾಗಿ ಕುಟುಂಬದ ಆದಾಯ 40,000 ಇರುತ್ತೆ, ಅಲ್ಲ 40,000 ಅಂತ ಘೋಷಣೆ ಮಾಡಿರುವಂತದ್ದು. ವಾಸ್ತವ ಆದಾಯ ಇದಕ್ಕಿಂತ ಹೆಚ್ಚಾಗಿರುತ್ತೆ. ಒಬಿಸಿ ಅಂಡರ್ ಏನಾದ್ರೂ ಕೆಲಸ ಸಿಕ್ಬಿಡುತ್ತೆ, ಇಲ್ಲ ನಾವು ಆದಾಯ ಜಾಸ್ತಿ ಇದೆ ಅಂತ ಗೊತ್ತಾಗ್ಬಿಟ್ರೆ ಅದು ಕೆಲಸ ಸಿಗೋದಿಲ್ಲ ಅಂತ ಸುಳ್ಳು ಹೇಳಿ ಸರ್ಕಾರಿ ಆದೇಶ ಏನಿರುತ್ತೆ ಅದನ್ನ ಉಲ್ಲಂಘಿಸಿ ಅಧಿಕಾರದಲ್ಲಿ ಇದ್ಕೊಂಡೇ ಈ ರೀತಿಯಾಗಿ ಉಲ್ಲಂಘನೆಯನ್ನ ಮಾಡಿರುವಂಥದ್ದು, ರೂಲ್ಸ್ ಅನ್ನ ಬ್ರೇಕ್ ಮಾಡಿರುವಂಥದ್ದು. ಹಾಗಾಗಿ ರಾಷ್ಟ್ರಪತಿಗಳು ಈಗ ಮತ್ತೊಮ್ಮೆ ಅವರು ಮಾಹಿತಿಯನ್ನ, ಅಂದ್ರೆ ಈ ವಿಚಾರದಲ್ಲಿ ಏನು ನೆಕ್ಸ್ಟ್ ಪ್ಲಾನ್ ಏನ್ ಮಾಡಬಹುದು ಈ ವ್ಯಕ್ತಿಗೆ ಶಿವಶಂಕರಪ್ಪ ಅವರನ್ನ ಅನ್ನೋವರೆಗೂ ಕೂಡ ಈ ಒಂದು ಸಸ್ಪೆಂಡೆಡ್ ಅನ್ನುವಂತಹ ಪಟ್ಟಿಯಲ್ಲಿ ಈ ವ್ಯಕ್ತಿ ಇರ್ತಾರೆ. ಶಿವಶಂಕರಪ್ಪ ಅವರ ಕೆಲಸವನ್ನ ಕೆಪಿಎಸ್ಸಿಯ ಹಿರಿಯ ಸದಸ್ಯರು, ಹಂಗಾಮಿ ಅಧ್ಯಕ್ಷರು ಜವಾಬ್ದಾರಿಯನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಇಂಥ ಅಧಿಕಾರಿಗಳಿಂದಲೇ ಈ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಬೆಲೆ ಸಿಗ್ತಾ ಇಲ್ಲ. ಪ್ರಾಮಾಣಿಕವಾಗಿ ಪ್ರಯತ್ನ ಪಡುವಂತ ವಿದ್ಯಾರ್ಥಿಗಳು ನೇಣು ಹಾಕೊಂಡು ಸಾಯ್ತಾ ಇದ್ದಾರೆ, ನಮಗ್ ಸಿಗ್ತಾ ಇಲ್ಲ ಕೆಲಸ ಅಂತ. ಇದೆಲ್ಲದಕ್ಕೂ ಇಂಥವರೇ ಕಾರಣ ಅಂತ ಪರೋಕ್ಷವಾಗಿ ಹೇಳ್ಬೋದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ವಿನುತಾ, ಕೆಪಿಎಸ್ಸಿಯ ಒಂದು ರೂಲ್ಸ್ ಏನಿದೆ ಅದನ್ನೇ ಉಲ್ಲಂಘನೆ ಮಾಡಿರುವಂತದ್ದು, ಅಲ್ಲೇ ಕೆಲಸ ಮಾಡ್ಕೊಂಡಿರುವಂತ ಒಬ್ಬ ಅಧಿಕಾರಿ, ಇದ್ರ ಬಗ್ಗೆ ಹೆಚ್ಚಿನಾಗಿ ಹೇಳ್ತಾ ಹೋಗೋದಾದ್ರೆ. ಕೆಪಿಸಿಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರರನ್ನ ಇವತ್ತಿನಿಂದನೂ ಕೂಡ ಜಾರಿಗೆ ಬರುವಂತೆ ಅಮಾನತನಗೊಳಿಸಬೇಕು ಅಂತ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿರುವಂತದ್ದು. ಸಂವಿಧಾನದ ವಿಧಿ 317 ಅಡಿಯಲ್ಲಿ ಇವರ ವಿರುದ್ಧ ಏನೋ ಆರೋಪಗಳನ್ನ ಮಾಡಲಾಗಿತ್ತು. ಇದ್ರ ಕುರಿತಂತೆ ಸುಪ್ರೀಂ ಕೋರ್ಟ್ ಕೂಡ ನಡೆಸುವಂತೆ ಈಗಾಗಲೇ ರಾಷ್ಟ್ರಪತಿಗಳಿಗೂ ಕೂಡ ಶಿಫಾರಸನ್ನ ಮಾಡಲಾಗಿರುವಂತದ್ದು. ಕೈಗಾರಿಕಾ ವಿಸ್ತರಣಾ ಅಧಿಕಾರಿಗಳ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಜೊತೆಗೆ ಸೃಜನ ಪಕ್ಷಪಾತ ಹಾಗೂ ಹಿತಾಸಕ್ತಿಗಳ ಒಂದು ಸಂಘರ್ಷಗಳನ್ನ ಮರೆ ಮಾಡಿದಂತಹ ಆರೋಪದ ಅಡಿಯಲ್ಲಿ ಇವರ ವಿರುದ್ಧ ಕೆಲವೊಂದಷ್ಟು ಆರೋಪಗಳು ಕೇಳಿ ಬಂದಿರುವಂತದ್ದು. ಇನ್ನು ತನ್ನ ಒಂದು ಇಬ್ಬರು ಪುತ್ರಿಯರಿಗೂ ಕೂಡ ಅಕ್ರಮವಾಗಿ ಲಾಭವನ್ನ ಕಲ್ಪಿಸುವಂತಹ ಸಲುವಾಗಿ ನೇಮಕಾತಿ ಪ್ರಕ್ರಿಯೆಯಲ್ಲೂ ಕೂಡ ಹಸ್ತಕ್ಷೇಪವನ್ನ ನಡೆಸ್ತಾ ಇರ್ತಾರೆ. ಹಾಗಾಗಿ ತನ್ನ ಪುತ್ರಿಯರ ಆಯ್ಕೆ ಪ್ರಕ್ರಿಯೆಯಿಂದ ದೂರ ಉಳಿದೇ ಇವರು ಕೂಡ ಕರ್ತವ್ಯವನ್ನ ನಿರ್ವಹಿಸಿದಂತ ಸಂದರ್ಭದಲ್ಲಿ ಇವರ ಮೇಲೆ ಒಂದು ಆರೋಪ ಕೂಡ ಬಂದಿರುವಂತದ್ದು. ಇದ್ರ ಜೊತೆಗೆ ಇವರ ಒಂದು ಕುಟುಂಬದ ವಾರ್ಷಿಕ ಆದಾಯ ಕೇವಲ
40,000 ಅಂತ ಕೂಡ ಘೋಷಣೆ ಮಾಡಿರುವಂತಹ ಪತ್ರ ಕೂಡ ಲಭ್ಯ ಬರುತ್ತದೆ. ಆದ್ರೆ ವಾಸ್ತವವಾಗಿ ಇವರ ಆದಾಯ ಅಧಿಕವಾಗಿದ್ದು ಅದನ್ನ ಮರೆಮಾಚಿ ಇಡುವಂತಹ ಕೆಲಸ ಕೂಡ ಇಲ್ಲಿ ಆಗಿರುವಂತದ್ದು. ಹಾಗಾಗಿ ಒಬಿಸಿ ಮೀಸಲಾತಿ ಜೊತೆಗೆ ಕ್ರಿಮಿ ಲೇಯರ್ ವಿನಾಯಿತಿಯ ಒಂದು ಲಾಭ ಪಡೆಯೋದಕ್ಕೂ ಕೂಡ ಇವರು ಯತ್ನವನ್ನ ಮಾಡಲಾಗಿದೆ ಅನ್ನುವಂತಹ ಮಾತುಗಳನ್ನು ಆರೋಪಗಳನ್ನು ಕೂಡ ಇದೀಗ ಆದೇಶದಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿರುವಂತದ್ದು. ಇನ್ನ ಒಂದು ಸರ್ಕಾರದ ಆದೇಶದ ಪ್ರಕಾರ ಇವರ ಮಕ್ಕಳಿಗೆ ಒಬಿಸಿ ಮೀಸಲಾತಿ ಅನ್ವಯಿಸದೇ ಇದ್ರು ಕೂಡ ಒಂದ ಮಾಹಿತಿಯನ್ನ ಮರೆಮಾಚಿ ಮೀಸಲಾತಿಯ ಪ್ರಯೋಜನಗಳನ್ನು ಕೂಡ ಇವರು ಪಡ್ಕೊಂಡಿರುವುದು ಅದು ಕೂಡ ಇಲ್ಲಿ ಆರೋಪದಲ್ಲಿ ದಾಖಲೆಯನ್ನು ಕೂಡ ಮಾಡಲಾಗಿರೋದು. ಜೊತೆಗೆ ಆದಾಯ ಆಗಿರ್ಬೋದು, ಆಸ್ತಿ ವಿವರಗಳು ಸೇರಿದಂತೆ ಏನೆಲ್ಲ ಲಭ್ಯ ದಾಖಲಾತಿಗಳಿದೆ ಅದನ್ನ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪ್ರಾಥಮಿಕವಾಗಿ ತನಿಖೆಗಳು ಕೂಡ ನಡೀತಾ ಇರುವುದು. ಅದರಲ್ಲೂ ಕೂಡ ಇವರು ಒಂದು ಅಕ್ರಮ ಬಯಲಾಗಿರೋದ್ರಿಂದ ಆ ಆರೋಪಗಳ ಒಂದು ಮುನ್ನಡೆತೆಗೆ ಸಮಾನ ಆಗಿರುವಂತೆ ರಾಜ್ಯಪಾಲರು ಇದೀಗ ಒಂದು ರೀತಿ ಅಭಿಪ್ರಾಯವನ್ನ ಕೊಟ್ಟು ಇವತ್ತಿಂದ ಆದೇಶ ಅಂದ್ರೆ ಅಮಾನತಿನ ಮಾಡ್ಲೇಬೇಕು ಅನ್ನುವಂತಹ ಆದೇಶವನ್ನ ಹೊರಡಿಸುವಂತ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸುವಂತಹ ಉದ್ದೇಶದಿಂದ ಅವರನ್ನ ಅಮಾನತುಗೊಳಿಸಲೇಬೇಕು ಅನ್ನುವಂತಹ ಆದೇಶವನ್ನ ಹೊರಡಿಸಲಾಗ್ತಿರೋದು. ಇನ್ನು ರಾಷ್ಟ್ರಪತಿಗಳು ಕೂಡ ಮುಂದಿನ ಆದೇಶದವರೆಗೂ ಕೂಡ ಅಮಾನತುಗಳನ್ನ ಜಾರಿಯಲ್ಲಿ ಇಡಬೇಕು ಅನ್ನುವಂತಹ ಒಂದು ಮಾತುಗಳು ಕೂಡ ಇದೀಗ ಹಂಗಾಮಿ ಅಧ್ಯಕ್ಷರು ಹಿರಿಯ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಹಂಗಾಮಿ ಅಧ್ಯಕ್ಷರಾಗಿ ಕೂಡ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ಈ ಕೂಡಲೇ ಆ ಒಂದು ಸ್ಥಾನದಿಂದ ಇವರನ್ನ ಪದಚ್ಯುತಿಗೊಳಿಸಿ ಅಮಾನತು ಮಾಡಬೇಕು ಅನ್ನುವಂತಹ ಆದೇಶವನ್ನ ಇವತ್ತು ರಾಜ್ಯಪಾಲರು ಹೊರಡಿಸಿರುವಂತದ್ದು ಗಾಯತ್ರಿ. ಎಸ್, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಒಂದ್ ರೀತಿಯಾಗಿ ಮೀಸಲಾತಿಗಾಗಿನೇ ನೇಮಕಾತಿ ಆಗ್ತಾ ಇಲ್ಲ ಅಂತ ವಿಳಂಬವನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದಂಥದ್ದು ಸರ್ಕಾರ. ಆದ್ರೆ ಇಲ್ಲೇ ಈ ರೀತಿಯಾಗಿ ಅಧಿಕಾರಿಗಳಾಗಿದ್ಕೊಂಡೇನೆ ನೇಮಕಾತಿ ವಿಚಾರದಲ್ಲಿ ಮೀಸಲಾತಿಯನ್ನ ಅಥವಾ ಏನು ಒಬಿಸಿ ಸರ್ಟಿಫಿಕೇಟ್ ಅಂಡರ್ ನಮ್ಗೆ ಸಿಗೋದಿಲ್ಲ ಕೆಲಸ ಅಂತ ಈ ರೀತಿಯ ಪ್ರಯತ್ನಗಳು ನಡೀತಾ ಇದ್ದಾಗ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ.